ಹಾಯ್ ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ದಿವ್ಯ ಸತೀಶ್ ಬ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಇವತ್ತು ಸೋಮವಾರ ಎಷ್ಟು ಕೊರೆ ಬೀಳ್ತು, ಸಖತ್ ಕೊರೆ ಬೀಳ್ತಾ ಇದೆ. ಇವತ್ತು ಸೋಮವಾರ ಆಗಿದ್ದರಿಂದ ಕಸ ಎಲ್ಲ ತೆಗೆದು ನೆಲ ತೊಳಿಬೇಕಿತ್ತು. ಅದಕ್ಕೆ ಒಂದು ಕಡೆಯಿಂದ ಎಲ್ಲ ಕಸ ಹೊಡೆದು ನೆಲ ತೊಳಿತಾ ಇದ್ದೀನಿ. ಪ್ರತಿ ಸೋಮವಾರ ಶುಕ್ರವಾರ ಮಿಸ್ ಮಾಡ್ದಂಗೆ ನಾನು ನೆಲ ತೊಳಿತೀನಿ. ಅದೇ ಥರ ಒಂದು ಕಡೆಯಿಂದ ಎಲ್ಲ ನೆಲ ತೊಳೆದು ರಂಗೋಲಿ ಇಡ್ತಾ ಇದ್ದೀನಿ. ನನ್ನ ಮಗ ಎದ್ದೇಳೋರಿಗೆಲ್ಲ ಕೆಲಸ ಮುಗಿಸ್ಕೋಬೇಕು, ಅದಕ್ಕೆ ಪಟಪಟ ಅಂತ ಮಾಡ್ತಾ ಇದ್ದೀನಿ. ನೆಲ ಎಲ್ಲ ತೊಳೆದು ತಿಂಡಿ ಮಾಡೋಣ ಅಂತ ಬಂದೆ. ನನ್ನ ಮಗ ರಾತ್ರಿನೇ ಮಲ್ಕೊಂಡಿದ್ದ, ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿಕೊಡ್ರಮ್ಮ ಅಂತೇಳಿ. ಅದಕ್ಕೆ ಒಂದು ಲೋಟ ನೀರು ಇಟ್ಕೊಂಡು ಫಸ್ಟು ಬಿಸಿನೀರು ಕುಡಿದು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ತರಕಾರಿ ಮತ್ತು ಬೇಳೆ ಎಲ್ಲ ಒಟ್ಟಿಗೆ ಹಾಕ್ತೀನಿ. ಒಟ್ಟಿಗೆ ಆಗಿ ವಿಸಿಲಾಗಿಬಿಟ್ಟೆ. ವಿಸಿಲಾಗಲಿ ಅಂತೇಳಿ ನಾನು ರೈಸು ಸಪ್ರೇಟಾಗಿ ಕೂಗಿಸ್ಕೊತೀನಿ. ಬೇಳೆ ಬಾತ್ಗೆ ಖಾರ ರುಬ್ಕೊತೀನಿ. ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಾಯಿ ಎಲ್ಲ ಮಿಕ್ಸ್ ಮಾಡಿ ರುಬ್ಕೊಂಡೋಗಿ ವಿಸಿಲಾಗಿ ಮತ್ತು ಎಲ್ಲ ನೋಡಿದೆ, ವಿಸಿಲೆಲ್ಲ ಹೋಗಿತ್ತು. ವಿಸಿಲೆಲ್ಲ ತೆಗೆದು ನೋಡಿ ಬೇಳೆ ತರಕಾರಿ ಎಲ್ಲ ನೀಟಾಗಿ ಬೆಂದಿದ್ಮೇಲೆ ಅದಕ್ಕೆ ರೈಸ್ ಸಪ್ರೇಟಾಗಿ ಕೂಗಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಖಾರ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿ ಬಿಸಿಬೇಳೆಬಾತ್ ಪೌಡರ್ ಮಿಕ್ಸ್ ಮಾಡಿ ಒಂದು ಕುದೀಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಕುದಿದ್ಮೇಲೆ ಒಂದು ಸೈಡಲ್ಲಿ ಒಗ್ಗರಣೆ ಹಾಕ್ಕೊಂಡು ಈ ಥರ ಬಿಸಿಬೇಳೆಬಾತ್ ರೆಡಿಯಾಗಿದೆ. ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ಅಲ್ಲಿವರೆಗೆ ನನ್ನ ಮಗ ಸ್ನಾನ ಮುಗಿಸ್ಕೊಂಡು ಬಂದ. ಸ್ನಾನ ಮುಗಿಸ್ಕೊಂಡು ನನ್ನ ಚಿಕ್ಕ ಮಗ ಒಕ್ಕರ್ಲೋಡ ಆಡ್ತಾ ಇದ್ದಾನೆ ಎಲ್ಲ ಕಡೆಯೂ. ನನ್ನ ಮಗ ತಿಂಡಿ ಆಯ್ತು ಅಂತ ಕೇಳ್ತಿದ್ದೆ. ಆಯಿತು ಪಪ್ಪು ಅಂತೇಳಿ ಅವನಿಗೂ ತಿಂಡಿ ಎಲ್ಲ ಸರ್ವ್ ಮಾಡಿ ತೊಗೊಂಡೋಗಿ ಕೊಟ್ಟೆ. ಅವ್ನು ಬಿಸಿಬೇಳೆಬಾತು ತುಂಬ ಇಷ್ಟಪಟ್ಟು ತಿಂತಾನೆ. ಅವ್ನು ತಿನ್ನೋವರೆಗೆ ಬಾಕ್ಸ್ ಪ್ಯಾಕ್ ಮಾಡಿಬಿಡೋಣ ಅಂತೇಳಿ ಅವನಿಗೂ ಕೂಡ ಬಾಕ್ಸಿಗೆ ಪ್ಯಾಕ್ ಮಾಡಿದೆ. ಮತ್ತು ಸ್ನ್ಯಾಕ್ಸಿಗೆ ಅವನಿಗೆ ಇವತ್ತು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ ಎಲ್ಲ ಹಾಕಿ ಅವ್ನು ಡ್ರೈ ಫ್ರೂಟ್ಸ್ ಕೊಟ್ಟೆ. ಮತ್ತು ಹಸ್ಬೆಂಡ್ಗೂ ಟೈಮ್ ಆಯಿತು ಅಂತೇಳಿ ಅವ್ರಿಗೂ ಕೂಡ ಬಾಕ್ಸಿಗೆ ಪ್ಯಾಕ್ ಮಾಡಿದೆ. ಅವರಿಗೂ ಬಿಸಿಬೇಳೆಬಾತು ಮತ್ತು ಖಾರ ಎಲ್ಲ ಹಾಕಿ ಪ್ಯಾಕ್ ಮಾಡಿದೆ. ಮತ್ತು ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ. ಬಿಸಿಬೇಳೆಬಾತು ಅಂದರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಸೊ ಆಮೇಲೆ ನನ್ನ ಮಗನ ಟೈಮ್ ಆಗಿತ್ತು ಅಂತೇಳಿ ಅವ್ನಿಗೂ ಶೂ ಎಲ್ಲ ಹಾಕಿ ಅವ್ನಿಗೂ ಬ್ಯಾಗು ಮತ್ತು ಲಂಚ್ ಎಲ್ಲ ಕೊಟ್ಟು ಅವನು ಕೂಡ ವ್ಯಾನ್ ಅಂತೇಳಿ ಅವನು ಹೊರಟ. ಇವಾಗ ಜಾಸ್ತಿ ಕೊರೆ ಬೀಳ್ತಿರ್ತಕ್ಕೆ ಪಾಪ ಅವನು ಯಾಕೋ ಮೂಡ್ ಡಲ್ಲಾಗಿದೆ ಅವನಿಗೂ. ಹಾಗೆ ಹೊರಟ್ಮೇಲೆ ನಾನು ಸ್ನಾನ ಮುಗಿಸ್ಕೊಂಡ್ಬಂದೆ. ಸ್ನಾನ ಮುಗಿಸಿ ಪಾಪಕ್ಕೆ ತಿಂಡಿ ಮಾಡಿಬಿಡೋಣ ಅಂತೇಳಿ ಪಾಪಕ್ಕೆ ಸರಿ ಮಾಡಿ ಅವನಿಗೆ ತಿನ್ನಿಸ್ದೆ. ಅವ್ನು ಹಠ ಮಾಡ್ತೀವಿ ತಿನ್ನಲ್ಲ ಅಂತೇಳಿ ಹೇಗೋ ತಿನ್ನಿಸಿ ಆಮೇಲೆ ಅವನಿಗೂ ಕೂಡ ಇವತ್ತು ತಲೆ ಸ್ನಾನ ಎಲ್ಲ ಮಾಡಿ ಅವನಿಗೂ ಧೂಪ ಎಲ್ಲ ಮೈಗೆಲ್ಲ ಕಾಯಿಸಿ, ಇವತ್ತಂತೂ ಯಾಕೋ ಅವ್ನ ಕಾಲು ಕೈನೇ ನೋಡ್ಕೋತಾ ಇದ್ದ ಅವನೆಲ್ಲ ಧೂಪ ಎಲ್ಲ ಕಾಯಿಸಿ ಪಾಪನ ಮಲಗಿಸಿ ಆಮೇಲೆ ನಾನು ಪೂಜೆ ಮಾಡೋಣ ಅಂತ ಬಂದು ದೀಪ ಹಚ್ಚಿ ಮತ್ತು ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ಕುತ್ಕೊಳ್ಳೋವರಿಗೆ ಇವತ್ತು ಆಗಿ ಹೋಗಿತ್ತು. ಹೀಗೆಲ್ಲ ವಿಡಿಯೋ ಇಷ್ಟ ಆಗಿತ್ತು ಅವ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾತಾಡಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.